ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ. ಗುರುಪಥ ಬದಲಾವಣೆ ಈ ಕಾರಣದಿಂದ ಮೀನರಾಶಿಯವರಿಗೆ ಉಂಟಾಗಬಹುದಾದ ಶುಭಾಶುಭ ಫಲಗಳೇನು ಇದನ್ನು ನೋಡುವ ಕಾಲ. ಸಾಡೆ ಸಾತಿನ ಅನುಭವದಲ್ಲಿಯೇ ನೀವಿದ್ದೀರಿ. ಜನ್ಮದಲ್ಲಿ ಶನಿ, ಇದರೊಟ್ಟಿಗೆ ಇಲ್ಲಿಯವರೆಗೆ ಚತುರ್ಥದಲ್ಲಿದ್ದಂತಹ ಗುರು ಪಂಚಮ ಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ದಿನಾಂಕ 2/6/2026 3:19 AM ಈ ಕಾಲಕ್ಕೆ ಸರಿಯಾಗಿ ಮಿಥುನದಲ್ಲಿದ್ದ ಗುರು ತನ್ನ ಉಚ್ಚ ಸ್ಥಾನವಾದ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಉಚ್ಚಾಂಶವನ್ನು ಪಡೆದಿದ್ದಾನೆ. ನಿಮ್ಮ ರಾಶ್ಯಾಧಿಪತಿಯಾದಂತಹ ಗುರು ತಾನು ಅಲ್ಲಿಗೆ ಪ್ರವೇಶ ಮಾಡುವ ಹೊತ್ತಿಗೆ ಮೇಷಲಗ್ನ, ಲಗ್ನದಲ್ಲಿ ಲಗ್ನಾಧಿಪತಿಯಾದ ಅಂಗಾರಕ, ಇವನಿಂದ ಒಂದು ರುಚಕ ಯೋಗ ಎನ್ನುವಂಥದ್ದು ಪ್ರಾಪ್ತಿಯಾಗತ್ತೆ. ದ್ವಿತೀಯದಲ್ಲಿ ಅಂದರೆ ಎರಡನೇ ಮನೆಯಾದಂತಹ ವೃಷಭದಲ್ಲಿ ರವಿ, ಮೂರನೇ ಮನೆಯಾದಂತಹ ಮಿಥುನದಲ್ಲಿ ಬುಧ ಹಾಗೂ ಶುಕ್ರರ ಸಮಾಗಮ, ಲಕ್ಷ್ಮೀನಾರಾಯಣ ಯೋಗ. ಕರ್ಕಾಟಕ ರಾಶಿಯಲ್ಲಿ ಗುರು, ಸಿಂಹರಾಶಿಯಲ್ಲಿ ಕೇತು ಹಾಗೂ ಧನುರ್ರಾಶಿಯಲ್ಲಿ ಚಂದ್ರ ಮತ್ತು ಮಾಂದಿ, ಕುಂಭರಾಶಿಯಲ್ಲಿ ರಾಹು, ಮೀನರಾಶಿಯಲ್ಲಿ ಶನಿ. ಈ ರೀತಿಯ ಗ್ರಹಸ್ಥಿತಿ ಉಂಟಾಗುತ್ತೆ. ಇದನ್ನು ಅನುಸರಿಸಿ ಶುಭಾಶುಭ ಫಲಗಳನ್ನು ಹೇಳುವುದಾದರೆ, ಪಂಚಮದ ಗುರುವಿನ ಕಾರಣದಿಂದ ಪರಿಜನ ಶುಭ ಸುತಕರಿ ತುರಗ ವೃಷಾನ್ ಸ ಕನಕಪುರ ಯುವತಿ ವಸನ ಕೃನ್ ಮಣಿಗುಣ ನಿಖರ ಕೃದಪಿ ವಿಬುಧ ಗುರುಹು ಅಂತ ಹೇಳಿ ವರ್ಣಿಸಿದರು. ಪರಿಜನ, ನಿಮ್ಮ ಸುತ್ತ ಪರಿವಾರದವರೆಲ್ಲ ಬಹಳ ಚೆನ್ನಾಗಿ ಬಂದು ಸೇರ್ತಾರೆ, ಸಮಾಹಿತರಾಗುತ್ತಾರೆ. ಮಕ್ಕಳಲ್ಲಿ ಶುಭ ಫಲವನ್ನು ಕಾಣಬಹುದಾಗತ್ತೆ. ಇನ್ನು ಸಂತಾನಾಪೇಕ್ಷಿಗಳಿಗೂ ಕೂಡ ಒಳ್ಳೆಯ ಕಾಲ. ಇನ್ನು ವಾಹನ ಸೌಖ್ಯ ಬಹಳ ಚೆನ್ನಾಗಿರುತ್ತೆ. ಚಿನ್ನವೇ ಮೊದಲಾದಂತಹ ಲೋಹ ವಸ್ತುಗಳು ಇದನ್ನು ಖರೀದಿ ಮಾಡುವಂತಹ ಒಂದು ಯೋಗ. ಮದುವೆಗಾಗಿ ಅಪೇಕ್ಷೆ ಪಡುತ್ತಿರುವವರಿಗೆ ಉತ್ತಮವಾದಂತಹ ಗುರುಬಲ, ವಿವಾಹಾದಿ ಮಂಗಳ ಕಾರ್ಯ ಯೋಗ, ಒಳ್ಳೆಯ ವಸ್ತ್ರ ಲಾಭ ಹಾಗೂ ಮಣಿವಸ್ತುಗಳ ಲಾಭ. ತೃತೀಯದ ರವಿಯ ಕಾರಣದಿಂದ ಬಂಧುಮಿತ್ರ ಸಮಾಗಮ, ಅರ್ಥಲಾಭ. ಚತುರ್ಥದಲ್ಲಿ ಲಕ್ಷ್ಮೀನಾರಾಯಣ ಯೋಗವನ್ನು ಉಂಟು ಮಾಡಿದ ಬುಧ ಶುಕ್ರರ ಕಾರಣದಿಂದ ವಿದ್ಯಾಗೋಷ್ಠಿ, ಧನಧಾನ್ಯ ವೃದ್ಧಿ, ಉತ್ತಮ ವಾಹನ ಸೌಖ್ಯ. ಷಷ್ಠದ ಕೇತುವಿನಿಂದ ಧನಯೋಗ. ದಶಮದ ಚಂದ್ರನ ಕಾರಣದಿಂದ ವಸ್ತ್ರಲಾಭ. ಜನ್ಮದ ಶನಿಯ ಕಾರಣದಿಂದ ತೇಜೋಹಾನಿ, ರೋಗಬಾಧೆ, ಬಂಧನ ಯೋಗ. ದ್ವಿತೀಯದ ಅಂಗಾರಕನಿಂದ ವಾದದಿಂದ ನಷ್ಟ. ಕರ್ಮಸ್ಥಾನದ ಮಾಂದಿಯಿಂದ ಕಾರ್ಯಹಾನಿ, ವ್ಯಯದ ರಾಹುವಿನಿಂದ ನಷ್ಟ. ಜನ್ಮ ಕರ್ಮಾಧಿಪತಿಯಾದ ಗುರು ಉಚ್ಚನಾಗಿ ಪಂಚಮದಲ್ಲಿದ್ದು ನಿಮ್ಮ ಜನ್ಮ ಹಾಗೂ ಭಾಗ್ಯ ಲಾಭಸ್ಥಾನವನ್ನು ನೋಡ್ತಾ ಇದ್ದಾನೆ. ಇದರ ಕಾರಣದಿಂದ ಪೂರ್ವ ಪುಣ್ಯ ವಿಶೇಷವಾಗಿ ಅನೇಕ ಭೋಗಭಾಗ್ಯಗಳ ಪ್ರಾಪ್ತಿ ಮತ್ತು ಉತ್ತಮವಾದಂತಹ ಗುರುಬಲ ಇದೆ. ನಿಮಗೆ ಯಾವುದಾದರೂ ಇದುವರೆಗೆ ಬರಬೇಕಾದಂತಹ ಸೌಲಭ್ಯಗಳು ಬರಬೇಕಾಗಿ ಇದ್ದಲ್ಲಿ ಅವೆಲ್ಲವೂ ಬಂದು ಸೇರುವಂತಹ ಕಾಲ. ದ್ವಿತೀಯ ಭಾಗ್ಯಾಧಿಪತಿಯಾದ ಅಂಗಾರಕ ಗುರುವನ್ನು ನೋಡ್ತಾ ಇದ್ದಾನೆ. ಇದರ ಕಾರಣದಿಂದ ಭೂಲಾಭ, ಪಿತ್ರಾರ್ಜಿತವಾದಂತಹ ಆಸ್ತಿ ಲಾಭ. ಲಾಭವ್ಯಯಾಧಿಪತಿ ಶನಿ ಅವನನ್ನು ಗುರು ನೋಡ್ತಾ ಇದ್ದಾನೆ. ಇದರ ಕಾರಣದಿಂದ ಒಂದಷ್ಟು ಧಾರ್ಮಿಕ ಕಾರ್ಯಗಳಿಗೆ ವಿನಿಯೋಗ ಮಾಡುವಂತಹ ಒಂದು ಒಳ್ಳೆಯ ಅವಕಾಶ ನಿಮ್ಮ ಪಾಲಿಗೆ ಬಂದಿದೆ. ಈ ರೀತಿಯಾಗಿ ಪೂರ್ವ ಪುಣ್ಯ ವಿಶೇಷದಿಂದ ಶುಭಾಧಿಕ್ಯ ಫಲಗಳನ್ನೇ ಮೀನರಾಶಿಯವರು ಹೊಂದುತ್ತಾ ಇದ್ದೀರಿ. ಸಾಡೆ ಸಾತಿನ ಅನುಭವದಲ್ಲಿ ಇದ್ದರೂ ಕೂಡ ಪಂಚಮಕ್ಕೆ ಬರುವಂತಹ ಗುರು ನಿಮಗೆ ಶುಭ ಪರಂಪರೆಯನ್ನು ತರ್ತಾ ಇದ್ದಾನೆ. ನಿಮ್ಮ ಕುಲದೇವತಾ ಸಂದರ್ಶನವನ್ನು ಮಾಡಿ ಹಾಗೂ ಲಕ್ಷ್ಮೀನಾರಾಯಣ ಕ್ಷೇತ್ರ ಇದ್ದರೆ ಸಂದರ್ಶನ ಮಾಡಿ, ಅಲ್ಲಿ ವಿಶೇಷ ಸೇವೆಯನ್ನು ಮಾಡಿ. ಶ್ರೀ ಲಕ್ಷ್ಮೀನಾರಾಯಣ ಮಂತ್ರಾನುಷ್ಠಾನ, ಐಂ ಹ್ರೀಂ ಶ್ರೀಂ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ ಎನ್ನುವಂತಹ ಲಕ್ಷ್ಮೀನಾರಾಯಣ ಮಂತ್ರಾನುಷ್ಠಾನವನ್ನು ಮಾಡಿ. ಜೊತೆಗೆ ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮತ್ತು ಹೋಮ ಇದನ್ನು ಅನುಷ್ಠಾನ ಮಾಡಿ. ಓಂ ನಮಃ ಶಿವಾಯ ಶಿವ ಪಂಚಾಕ್ಷರಿ ಜಪವನ್ನು ಮಾಡಿ. ಇದು ಎಲ್ಲ ಕಾರಣಗಳಿಂದ ಇರುವಂತಹ ಅಲ್ಪ ಸ್ವಲ್ಪ ದೋಷಗಳು ನಿವಾರಣೆಯಾಗಿ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಪಂಚಮ ಸ್ಥಾನಕ್ಕೆ ಬರುವಂತಹ ಗುರು ನಿಮಗೆ ಅತಿಶಯವಾಗಿ ಸುಖ ಪರಂಪರೆಯನ್ನು ಅನುಗ್ರಹ ಮಾಡಲಿ ಎನ್ನುವುದಾಗಿ ಹಾರೈಸ್ತೇನೆ. ಶುಭವಾಗಲಿ. ಧನ್ಯವಾದಗಳು.